ನಮಸ್ತೆ ಎಲ್ಲರಿಗೂ. ನಮ್ಮ ಪುತ್ತೂರಿನ ಕೆಲಸ ಇಲ್ಲದ ಲಾಯರ್ದು ಒಂದು ಪಾಡ್ಕಾಸ್ಟ್ ನೋಡಿದೆ. ಪಾಡ್ಕಾಸ್ಟಿದ್ದು ಟ್ರೈಲರು. ಸೊ ಗೆಸ್ಟ್ ನಮ್ಮ ಗಿರೀಶ್ ಮಟ್ಟಣ್ಣನವರು. ನನಗೆ ತುಂಬ ಜನ ಕೇಳಿದ್ದು ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಮಾತಾಡಿದ್ದು. ನಾನು ಮಾತಾಡಲ್ಲ, ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ಅವರ ಸ್ಟ್ಯಾಟಸ್ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ತುಂಬ ಹಿಂದೆ ಸ್ವಲ್ಪ ದಿವಸಗಳ ಹಿಂದೆ ನಾನು ಇವರ ಸ್ಟ್ಯಾಟಸನ್ನು ನೋಡ್ತೀನಿ. ನಾನು ಓಪನ್ ಮಾಡಿ ನೋಡಲ್ಲ, ಜಸ್ಟ್ ಬಟ್ ನನಗೆ ಎಲ್ಲ ಟೈಮಲ್ಲೂ ಶೈಲು ಆಂಟಿದು ಇದು ಸಿಗ್ತಿತ್ತು, ಏನು ಅವರ ವೀಡಿಯೋನೆಲ್ಲ ಶೇರ್ ಮಾಡ್ತಿದ್ದು. ಗಿರೀಶ್ ಮಟ್ಟಣ್ಣನವರು ಎಲ್ಲರದ್ದು ಶೇರ್ ಮಾಡ್ತಾರೆ ಆಲ್ಮೋಸ್ಟು. ಶೇರ್ ಮಾಡ್ತಿದ್ದು. ನಿನ್ನೆ ಫಸ್ಟ್ ನನ್ನ ಪಾಡ್ಕಾಸ್ಟ್ ಇದು ಫಸ್ಟ್ ಅತಿಥಿ ಗಿರೀಶ್ ಮಟ್ಟಣ್ಣನವರಂತ. ನಾನು ವೆಯ್ಟ್ ಮಾಡ್ತಿದ್ದೀನಿ ಎಪಿಸೋಡಿಗೆ, ಯಾಕಂದರೆ ನಾನು ತುಂಬ ಟ್ರೋಲ್ಸ್ ನೋಡಿದೆ. ಏನೇನೋ ಕಲರ್ಕಾಗಿ ಹಾರಿಸ್ತಾರೋ. ಗಿರೀಶ್ ಮಟ್ಟಣ್ಣನವರು ಪುತ್ತೂರಿಗೆ ಬಂದರು, ಪುತ್ತೂರಿಂದ ಆಂಟಿ ಬೆಂಗಳೂರಿಗೆ ಹೋದರು ಅಂತೆಲ್ಲ ಡೌಟ್ ಇದೆ. ಸೊ ಅದಕ್ಕೆ ನಾನು ಏನು ಹೇಳೋಲ್ಲ, ಯಾಕಂದರೆ ಯಾವ ಯೂಟ್ಯೂಬರಿಗೂ ಯಾರನ್ನು ಬೇಕಾದರೂ ಇದು ಮಾಡ್ಬೋದು. ಬಟ್ ನಾನು ಒಂದು ವಿಷಯ ಹೇಳ್ತೀನಿ. ಅಗೇನ್ ಪ್ರಶಾಂತ್ ಅವರ ಚಾನಲಲ್ಲಿ ಗಿರೀಶ್ ಮಟ್ಟಣ್ಣನವರು ಕೊಟ್ಟ ಒಂದು ಪಾಡ್ಕಾಸ್ಟ್, ಒಂದು ವೀಡಿಯೋಕ್ಕೆ ಕೇಸ್ ಆಗಿದೆ ಬಳ್ಳಾರಿಯಲ್ಲಿ. ಸೊ ಈ ಘಟನೆ ನನಗೆ ಪ್ರಶಾಂತ್ ಅವರೇ ಹೇಳಿರೋದು. ಇನ್ನೂ ನಾನು ಕರೆಯಲ್ಲ ಅವರನ್ನು ಅಂತ, ಯಾಕಂದರೆ ಅಲ್ಲಿ ಹೋಗಿ ಇವರು ಸಾಕ್ಷಿ ಅಂತ ಹೇಳಿ ಪ್ರಶಾಂತ್ ಅವರದ್ದು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಪ್ರಶಾಂತ್ ಅವರು ಹೋಗಿ ಸಾಕ್ಷಿ ಅಂತ ಹೋಗುವಾಗ ಅಲ್ಲಿ ನೋಡಿದರೆ ಪ್ರಶಾಂತ್ ಅವರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ. ಸೊ ಇದಿಷ್ಟು ಗಿರೀಶ್ ಮಟ್ಟಣ್ಣವರ ಕತೆ. ನನ್ನ ವಿಷಯದಲ್ಲಿ ನನಗೂ ಗಿರೀಶ್ ಮಟ್ಟಣ್ಣವರಿಗೂ ಒಂದು ಕೇಸ್ ಇದೆ. 5 ಕೋಟಿದು ಮಾನನಷ್ಟ ಮೊಕದ್ದಮೆ ಇವರು ನಿಶ್ಚಲ್ ಜೈನ್ ಹಾಕಿರೋದು. ನನಗೆ ಗಿರೀಶ್ ಮಟ್ಟಣ್ಣವರು ನೀವು ಅದು ನಾನು ನೋಟಿಸ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದರು. ಅವರು ಯಾರ್ದು ನೋಟಿಸ್ ರಿಸೀವ್ ಮಾಡೋದು ನಾನು ಮಾಡಿ ಅದೇ ದಿವಸ ನಾನು ಕೋರ್ಟಿಗೆ ಹೋಗಿದ್ದೆ. ಅವರು ಹೇಳಿದರು ನಿಮ್ಮದು ಅವ್ರ ಜೊತೆಗಿರೋದಲ್ವ, ನೀವು ಅವರಲ್ಲಿ ಡಿಸ್ಕಸ್ ಮಾಡಿ. ನನಗೆ ಅದು ಗೊತ್ತಿರಲಿಲ್ಲ. ಆಗ ಮಾನನಷ್ಟ ಮೊಕದ್ದಮೆದು ಇದರಲ್ಲಿ ಬರೋದಲ್ಲ, ಪೊಲೀಸ್ ಸ್ಟೇಷನಲ್ಲಿ ಆಗೋದಲ್ಲ, ಅದು ಚಾರ್ಜ್ ಶೀಟ್ ಆಗಲ್ಲ ಅಂತ ಗೊತ್ತು. ಡೈರೆಕ್ಟ್ ಕೋರ್ಟಿಗೆ ಅಟೆಂಡ್ ಆಗಬೇಕು. ನಾನು ಸುಮ್ಮನೆ ಹೋದೆ, ಅದೇ ದಿವಸ ಕೋರ್ಟಿಗೆ ಹೋದೆ. ಸೊ ಅವರ ನೆಕ್ಸ್ಟ್ ನಾನು ಹೋಗೋಕೆ ಸ್ವಲ್ಪ ಲೇಟ್ ಆಗಿತ್ತು. ಆ ಡೇಟ್ ಕೇಳಿದಾಗ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಹೇಳಿದರು. ಮೋಸ್ಟ್ಲಿ ಜೂನ್ 1ಕ್ಕೆ 2024, 25 ಏನಿತ್ತು ಆಯಿತು, ಒನ್ ಇಯರ್ ಆಯಿತು. ಸೊ ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರು ಯಾವ ರೀತಿಯೂ ರೆಸ್ಪಾಂಡ್ ಮಾಡಲ್ಲ, ನಾನು ರಿಸೀವ್ ಮಾಡಿಲ್ಲ ನೋಟಿಸು, ಅಷ್ಟೇ ಹೇಳ್ತಾ ಇರೋದು. ಕೊನೆಗೆ ನನ್ನ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ, ಮತ್ತು ನಾನು ನಮ್ಮ ಇನ್ನೊಬ್ಬರು ನನ್ನ ಊರಿನವರಲ್ಲಿ ಅಡ್ವೊಕೇಟಿಗೆ ಕೇಳುವಾಗ, ಮೇಡಮ್ ಇದು ಸಿಂಪಲಾಗಿ ತಗೋಬೇಡಿ ಇದು ಕೇಸು, ಆಯಿತಾ. ಸೊ ಆರ್ಡ್ರ್ ಆದರೆ ಕಷ್ಟ, ನೀವು ಇದಕ್ಕೆ ಒಂದು ಅಡ್ವೊಕೇಟ್ ಮಾಡಿ ನೀವು ಫೈಟ್ ಮಾಡಿ. ಸರ್ ಅದು ಗಿರೀಶ್ ಮಟ್ಟಣ್ಣನವರ ಜೊತೆ ಇರೋದು, ಅವರ ಕಾಂಟ್ಯಾಕ್ಟ್ಸಲ್ಲಿ ಅಡ್ವೊಕೇಟ್ಸ್ ಇರ್ಬೋದಲ್ಲ ಅಂತ. ಅವರು ಇದೇ ಓಜಸ್ವಿ ಗೌಡ ಆಫೀಸಿಗೆ ಹೋಗಿ ನನಗೆ ಫೈಲ್ ಕೊಡೋಕೆ ಹೇಳಿದರು. ಅಲ್ಲ, ಅವರು ಯಾರು ಅಡ್ವೊಕೇಟ್ ಅಂತ ಹೇಳಿದ್ರು, ನನ್ನ ಅಡ್ವೊಕೇಟ್ ಇದ್ದಾರೆ, ಅವ್ರ ಕಡೆ ಫೈಲ್ ಕೊಡಿ ಅಂತ. ನನಗೆ ಹೇಳಿದ ಮೇಲೆ ಈ ವ್ಯಕ್ತಿ ಹೋಗಿ ತುಂಬ ಹೋಗಿದ್ದಾರೆ. ನಾನು ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ, ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ಇದು ಗಿರೀಶ್ ಮಟ್ಟಣ್ಣನವರು. ಅಗತ್ಯಕ್ಕೆ ಗಿರೀಶ್ ಮಟ್ಟಣ್ಣನವರು ಕಾಲ್ ಪಿಕ್ ಮಾಡಲ್ಲ, ಯಾರಿಗೂ ಹೆಲ್ಪ್ ಮಾಡಲ್ಲ. ನಂಗೆ ಗೊತ್ತಿಲ್ಲ, ನನಗೆ ಪರ್ಸ್ನಲಿ ಆದ ಅನುಭವ ಹೇಳ್ತೀನಿ ನಾನು ಗಿರೀಶ್ ಮಟ್ಟಣ್ಣನವ್ರ ಮೇಲೆ. ಸೊ ಮತ್ತೆ ನಾನು ಜಯಂತಿಗೆ ಕಾಂಟ್ಯಾಕ್ಟ್ ಮಾಡಿ ಗಿರೀಶ್ ಮಟ್ಟಣ್ಣನವರ ಅಡ್ವೊಕೇಟ್ ಯಾರು ಅಂತ ಕೇಳಿದಾಗ, ಇದೇ ಧನಂಜಯ್ ಪ್ಯಾಲೇಸ್ನ ಧನಂಜಯ್ ಅವ್ರದ್ದು ಟೀಮು. ಸೊ ಓಜಸ್ವಿ ಗೌಡ ಕಡೆ ಕೊಡಿ ಅಂತೇಳಿ ನನಗೆ ಯಾರು ಜಯಂತಿ ನಂಬರ್ ಕೊಟ್ಟರು. ನಾನು ಕಾಮಾಕ್ಷಿಪಾಳ್ಯದಲ್ಲಿರೋ ಅವ್ರ ಆಫೀಸಿಗೆ ಹೋಗಿ ಫೈಲ್ ಕೊಟ್ಟು ಬಂದೆ, ವಕಾಲತ್ತಿಗೆ ಸೈನ್ ಹಾಕಿ ಬಂದೆ. ಸೊ ಅವತ್ತು ಮೋಹಿತ್ ಅಡ್ವೊಕೇಟ್ ವಕಾಲತ್ತಿಗೆ ಸೈನ್ ಹಾಕಿ ಕೋರ್ಟಿಗೆ ಹಾಕದ ಹಾಗೆ ನಮ್ಮ ಓಜಸ್ವಿ ಗೌಡ ಅವರು ಐ ಥಿಂಕ್ ಅವರು ಹಾಕಿಲ್ಲ. ಸೊ ನಾನು ಆ್ಯಪಲ್ಲಿ ಚೆಕ್ ಮಾಡ್ತಾಯಿದ್ದೀನಿ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅರೆಸ್ಟ್ ಅವ್ರದ್ದು ಮಿಸ್ ಕೇಸ್ ಆಗಿದೆ, ನಂದು ಏನಾಗಿಲ್ಲ. ಸೊ ಅವ್ರ ಪೇಪರಲ್ಲಿ ನನ್ನ ಇನ್ನೊಂದು ಅಡ್ವೊಕೇಟ್ ಧನಂಜಯ್ ಅವರಿಗೆ ನನ್ನ ಪರ್ಸ್ನಲ್ ಅಡ್ವೊಕೇಟ್ ತೋರಿಸೋಕೆ ಇದು ನಿಮ್ಮ ಪೇಪರ್ ಪಬ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಏನು ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಗಿರೀಶ್ ಮಟ್ಟಣ್ಣನವರು ಬ್ಲಾಕ್. ಯಾವ ರೀಸನ್ಗೆ ಅಂದರೆ ಇದೇ ಪ್ರಶಾಂತ್ ರೀಸನಲ್ಲಿ ನಾನು ಹೇಳಿದ್ದೆ ಅವರಿಗೆ, ಸರ್ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಇದಕ್ಕೆ. ಪ್ರಶಾಂತ್ ಅವರಲ್ಲಿ ಮಾತಾಡಿದ್ರೆ ಪ್ರಶಾಂತ್ ಹೆಲ್ತ್ ಸರಿ ಆದಮೇಲೆ ನಿಮಗೆ ದುಡ್ಡು ಕೊಡ್ತಾರೆ ಅಂತೇಳಿ ಅವರು ಮೆಸೇಜ್ ಮಾಡಿದರು, ಅಷ್ಟೇ ಬಿಟ್ಟರೆ ಆಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ. ನೆಕ್ಸ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಟ್ಯಾಕ್ ಜೋರು ಆಗ್ತಾ ಇದ್ದಾಗ ಅವರಿಗೆ ಮೆಸೇಜ್ ಮಾಡಿದೆ. ಸರ್ ವಾಯ್ಸ್ ಮೆಸೇಜ್ ಆಗಿದೆ, ಸರ್ ವಿಷಯ ತುಂಬ ಕ್ರಿಟಿಕಲ್ ಆಗಿದೆ, ಮಹೇಶ್ ಅಣ್ಣ ಊರಲ್ಲಿಲ್ಲ, ಗಡಿಪಾರು ಇದರಲ್ಲಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ, ಅವರಲ್ಲಿ ಮಾತಾಡಿ. ಯಾಕಂದರೆ ವಿಜಯ ನಮ್ಮ ಗಿರೀಶ್ ಮಟ್ಟಣ್ಣವರು ದೊಡ್ಡ ಶಿಷ್ಯೆ, ಸ್ವಲ್ಪ ಮಾತಾಡಿ. ಅವಳೇ ಮಾಡಿರೋದೆಲ್ಲ ಕಿತಾಪತಿ. ಇವರಿಗೆ ಅಣ್ಣ ಪಂಡಿತು ಕಾಂಟ್ಯಾಕ್ಟ್ ಇದೆ ಗೊತ್ತಿಲ್ಲ, ಬಟ್ ವಿಜಯನಾರವಿ ಗಿರೀಶ್ ಮಟ್ಟಣ್ಣವರು ದೊಡ್ಡ ಶಿಷ್ಯ. ಅವರಿಗೆ ಬೇಕಾದ ದಾಖಲೆಗಳನ್ನೆಲ್ಲ ಊರಿಂದ ಕಳಿಸೋಳು, ರೆಕಾರ್ಡ್ ಮಾಡಿ ಫೋಟೋ ತೆಗೆದೆಲ್ಲ ಕಳಿಸೋಳು ವಿಜಯನಾರವಿ. ಸೊ ಅವರಿಗೆ ಹೇಳಿದರೆ ಅವರು ನನ್ನನ್ನು ಏಕಾಏಕಿ ಬ್ಲಾಕ್ ಮಾಡಿ ಬಿಟ್ಟಿದ್ದಾರೆ. ಮೇ ಬಿ ನಾನು ಅವರನ್ನು ಕಾಲ್ ಮಾಡಿ ಬೈದು ರೆಕಾರ್ಡ್ ಮಾಡಿ ಹಾಕ್ಬೋದು ಅಂತೇನೋ ಬ್ಲಾಕ್ ಮಾಡಿ ಬಿಟ್ಟಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಶೈಲಜಾ ಅಮರ್ನಾಥ್ ಜೊತೆ ಇರುವ ಈ ಪಾಡ್ಕಾಸ್ಟಿಗಾಗಿ. ಯಾಕಂದರೆ ಅಲ್ಲಿ ಏನು ಸಾಕ್ಷಿಗಳನ್ನು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ ನನಗೆ. ಸೊ ಇದೊಂದು ಫನ್ನಿ ಇದಾಗಿರ್ಬೋದು. ಈವನ್ ಐ ಆಮ್ ಈಗರ್ಲಿ ವೇಟಿಂಗ್. ಬಟ್ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಗಿರೀಶ್ದು ವಿಷಯ ಹೇಳಿ, ಯಾಕಂದರೆ ತುಂಬ ನೆಗೆಟಿವ್ ಕಮೆಂಟ್ಸ್ ಗಿರೀಶ್ ಸರ್ ಬಗ್ಗೆ ಬರ್ತಾಯಿದೆ. ಗಿರೀಶ್ ಸರ್ ಯಾಕೆ ಹೋರಾಟಕ್ಕೆ ಬಂದರು, ದಕ್ಷಿಣ ಕನ್ನಡದವರು ಶಾಂತಿ ಕೆಡಿಸಿದರು, ತುಂಬ ವಿಚಾರಗಳನ್ನು ನನಗೆ ಕೇಳಿದರು. ನಾನು ದಾಖಲೆ ಇಲ್ಲದೆ ಏನೂ ಮಾತಾಡಲ್ಲ. ಗಿರೀಶ್ ದುಡ್ಡು ಮಾಡೋಕ್ಕೆ ಬಂದಿದ್ದು ನಂಗೆ ಗೊತ್ತಿಲ್ಲ, ಗಿರೀಶ್ ಪ್ರಚಾರಕ್ಕೆ ಬಂದಿದ್ದು ನನಗೆ ಗೊತ್ತಿಲ್ಲ. ಸೊ ನಾನು ಏನು ಹೇಳಲ್ಲ, ನನಗಾದ ಅನುಭವ ಹೇಳ್ತೀನಿ. ನಮಗೆ ಕಷ್ಟ ಬಂದಾಗ, ಲೀಗಲಿ ತೊಂದರೆ ಆದಾಗ
ಗಿರೀಶ್ ಸರ್ ಹೆಲ್ಪ್ ಮಾಡಲ್ಲ. ಅಲ್ಲಿದೆ ಇಲ್ಲಿದೆ ಅಂತ ಮಾಡ್ತಾರೆ, ಬಟ್ ಗಿರೀಶ್ ಸರು ಇನ್ವಾಲ್ವ್ ಆಗಲ್ಲ. ಮತ್ತು ಯಾವತ್ತೂ ಅವರು ಕಾಲ್ ರೆಕಾರ್ಡಿಂಗ್ ನಾರ್ಮಲ್ ಕಾಲಲ್ಲಿ ಮಾಡಲ್ಲ, ವಾಟ್ಸಪ್ ಕಾಲೇ ಮಾಡೋದು ಅಗತ್ಯ ಇದ್ದರೆ ಮಾತ್ರ. ಸೊ ಇದಿಷ್ಟು ಗಿರೀಶ್ ಸರ್ ವಿಷಯ. ಇವನ್ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದಟ್ ಪಾಡ್ಕಾಸ್ಟ್ ಮಿಸ್ ಶೈಲಜಾ ಅಮರ್ನಾಥ್.